ರಾಯಚೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೆಡಿಪಿ ಸಭೆ ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಶಾಸಕಿ ಜಿ ಕರೆಮ್ಮ ನಾಯಕ್ ಗರಂ ಆದಂತಹ ಒಂದು ಪ್ರಸಂಗ ನಡೆಯಿತು. ಟೋಲ್ ಗೇಟ್ ವಿಚಾರವಾಗಿ ಶಾಸಕಿ ಜಿ ಕರೆಮ್ಮ ನಾಯಕ್ ಪಟ್ಟು ಹಿಡಿತಾರೆ. ಟೋಲ್ ಗೇಟ್ ಕೂಡಲೇ ಸ್ಥಗಿತಗೊಳಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಶಾಸಕಿ ಮಾಡಿದ್ದಾರೆ ಜಿ ಕರೆಮ್ಮ ಅವರು. ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಟೋಲ್ ಗೇಟ್ ವಿಚಾರವಾಗಿ ಶಾಸಕಿ ಜಿ ಕರೆಮ್ಮ ನಾಯಕ್ ಪಟ್ಟು ಹಿಡಿದಿದ್ದು ಕೂಡಲೇ ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಸಭೆಯಲ್ಲಿ ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆಯಿತು. ಕುರ್ಚಿಯಿಂದ ಎದ್ದು ನೆಲದ ಮೇಲೆ ಕುಳಿತು ಪ್ರತಿಭಟನೆಯನ್ನು ಶಾಸಕ ನಡೆಸಿದ್ರು. ಒಂದೇ ಕ್ಷೇತ್ರದಲ್ಲಿ 2 ಟೋಲ್ಗಳ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಚಿವರು ಉಳಿದ ಶಾಸಕರ ಮನವಿಗೂ ಶಾಸಕಿ ಡೋಂಟ್ ಕೇರ್ ಅಂದಿದ್ದಾರೆ. ಇಬ್ಬರು ತಹಸೀಲ್ದಾರ್ ಅವ್ರು ಬಂದು ಮೇಡಮ್ ನೀವೇನ್ ಹೇಳಿದ್ರೆ ಕೇಳೋದಿಲ್ಲ, ನಾವು ಮಾಡೋರು ಅಂತೇಳಿ ನಮ್ಮ ಇಬ್ಬರು ತಹಸೀಲ್ದಾರ್ ಅವ್ರು ನನಗೆ ಮನೆಗೆ ಬಂದು ವಾರ್ ಮಾಡ್ತಾರೆ. ಅಂದ್ರೆ ನನ್ನ ಶಾಸಕರು ನನಗೆ ಅಷ್ಟು ಬೆಲೆ ಇಲ್ಲ. ನನಗೆ ದಯಮಾಡಿ ನನಗೆ ಸರ್ಕಾರದ ಬಗ್ಗೆ ಗೌರವ, ಸರ್ಕಾರದ ಬಗ್ಗೆ ಗೌರವ, ಜಿಲ್ಲಾಧಿಕಾರಿಗಳ ಬಗ್ಗೆ ಗೌರವ, ಎಸ್ಪಿ ಬಗ್ಗೆ ಗೌರವ ಅದ, ಮಿನಿಸ್ಟರ್ ಬಗ್ಗೆ ಗೌರವ ಅದ. ಇಡೀ ರಾಯಚೂರು ಎಲ್ಲ ನನಗ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರ ಬಗ್ಗೆ ಗೌರವ ಸರ್. ನನಗೆ ಈ ಕಷ್ಟದಿಂದ ದೂರ ಮಾಡಬೇಕು, ನಂದ ಟೋಲ್ ತೆಗಿಬೇಕು. ಇದಿಷ್ಟು ಯಾಕಂದ್ರೆ ಎಂಪಿ ಅವ್ರು